ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಹಬ್ಬದ ಸಂದರ್ಭದಲ್ಲಿ ನಾವಿವತ್ತು ಒಂದು ಸ್ಪೆಷಲ್ ಎಪಿಸೋಡ್ ಮಾಡ್ತಾ ಇದ್ದೀವಿ. ಸೊ ಏನಪ್ಪ ಸ್ಪೆಷಲ್ ಎಪಿಸೋಡ್ ಅಂದರೆ, ನಾವು ಸದ್ಯ ಇವತ್ತು ಫ್ರೀಡಮ್ ಪಾರ್ಕಿಗೆ ಬಂದಿದ್ವಿ. ಒಂದಷ್ಟು ಜನರಿಗೆ ಫ್ರೀಡಮ್ ಪಾರ್ಕ್ ಬಗ್ಗೆ ಗೊತ್ತಿರುತ್ತೆ, ಜೊತೆಗೆ ಒಂದಷ್ಟು ಜನರಿಗೆ ಫ್ರೀಡಮ್ ಪಾರ್ಕ್ ಬಗ್ಗೆ ಗೊತ್ತಿರೋದೇನೂ ಇರ್ಬೋದು. 1867ರಲ್ಲಿ ಬ್ರಿಟಿಷರು ಇದನ್ನೊಂದು ಸೆಂಟ್ರಲ್ ಜೈಲ್ ಅಂತ ಕಟ್ಟಿಸಿದ್ರು. ಆದರೆ ಇವಾಗ ಇದು ಫ್ರೀಡಮ್ ಪಾರ್ಕ್ ಆಗಿದೆ. ಸೊ ಸಾಕಷ್ಟು ಜನ ಇಲ್ಲಿ ಕೈದಿಗಳು ಗಲ್ಲಿಗೇರಿಸಲ್ಪಟ್ಟಿದ್ರು. ಜೊತೆಗೆ ಸಾಕಷ್ಟು ಕೈದಿಗಳು ಅಂದರೆ ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಗಾರರು, ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಕೂಡ ಇಲ್ಲಿ ಈ ಒಂದು ಸೆಲ್ನಲ್ಲಿ ಇದ್ರು. ಸೊ ಅದರ ಬಗ್ಗೆ ಎಲ್ಲ ಇವತ್ತು ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ, ಬನ್ನಿ. ನಮಸ್ತೆ ವೀಕ್ಷಕರೇ, ಕರ್ನಾಟಕ ನ್ಯೂಸ್ ಬೀಟ್ನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ನಾಡಿನ ಸಮಸ್ತ ಕರ್ನಾಟಕ ನ್ಯೂಸ್ ಬೀಟ್ ವೀಕ್ಷಕರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನಾವಿವತ್ತು ಸ್ಪೆಷಲ್ ಎಪಿಸೋಡ್ ಮಾಡ್ತಾ ಇದ್ದೀವಿ. ಈ ಸ್ಪೆಷಲ್ ಎಪಿಸೋಡ್ ಏನಪ್ಪಾ ಅಂದರೆ, ಸಾಕಷ್ಟು ಜನರಿಗೆ ಫ್ರೀಡಮ್ ಪಾರ್ಕ್ ಬಗ್ಗೆ ಅದರ ಹಿನ್ನೆಲೆ ಏನು ಅಂತ ಗೊತ್ತಿರಲ್ಲ, ಜೊತೆಗೆ ಅದರ ಇತಿಹಾಸದ ಬಗ್ಗೆ ಗೊತ್ತಿರಲ್ಲ. ಸೊ ನಾವಿವತ್ತು ಈ ಕಾರ್ಯಕ್ರಮದ ಮುಖಾಂತರ ಆ ಫ್ರೀಡಮ್ ಪಾರ್ಕ್ನ ಹಿನ್ನೆಲೆ ಜೊತೆಗೆ ಇತಿಹಾಸದ ಬಗ್ಗೆ ತಿಳಿಸಿಕೊಡ್ತಾ ಹೋಗ್ತೀವಿ. ಇದು ಈ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಅಂದರೆ 1867ರಲ್ಲಿ ಇದೊಂದು ಸೆಂಟ್ರಲ್ ಜೈಲ್ ಆಗಿತ್ತು. ಇವಾಗ ಸಾರ್ವಜನಿಕರಿಗೆ ಒಂದು ಧ್ವನಿ ಎತ್ತುವಂಥ ವೇದಿಕೆಯಾಗಿ ಈ ಫ್ರೀಡಮ್ ಪಾರ್ಕ್ ಇರುವಂಥದ್ದು. ಜೊತೆಗೆ ಇದು 22 ಎಕರೆಯಲ್ಲಿರುವಂಥದ್ದು. ಜೊತೆಗೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿನ ತಿಳಿಸಿಕೊಡ್ತಾ ಹೋಗ್ತೀವಿ, ಬನ್ನಿ. ಎಸ್, ಫ್ರೀಡಮ್ ಪಾರ್ಕ್ನ ಇತಿಹಾಸದ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಸೊ ಆ ಇತಿಹಾಸದ ಬಗ್ಗೆ ತಿಳಿಸುವಂಥ ಪ್ರಯತ್ನ ನಮ್ಮದು. ಸೊ ಇದ್ರ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ ಫ್ರೀಡಮ್ ಪಾರ್ಕ್ನ ಪ್ರೆಸಿಡೆಂಟ್ ಆಗಿರುವಂಥ ಸದಾನಂದ ಸ್ವಾಮಿ, ಗಂಡಸಿ ಸದಾನಂದ ಸ್ವಾಮಿ ಅವರು. ಬನ್ನಿ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಇದರ ಇತಿಹಾಸದ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ತಿಳಿಸಿಕೊಡೋದಾದರೆ ಖಂಡಿತ. ಇದು 1867ನೇ ಇಸ್ವಿನಲ್ಲಿ ಬ್ರಿಟಿಷರ ಕಟ್ಟಡ. ಇದು ಹಳೆ ಜೈಲು. ಭಾರತ ದೇಶದಲ್ಲಿ 3 ಕಡೆ ಜೈಲಿದ್ದಿತ್ತು. ಒಂದು ಬೆಳಗಾಂ ಇಂಡಲಗ ಜೈಲು, ಇದು ಬೆಂಗಳೂರು ಓಲ್ಡ್ ಸೆಂಟ್ರಲ್ ಜೈಲು, ನೆಕ್ಸ್ಟು ತಮಿಳುನಾಡಿನ ವೆಲ್ಲೂರು ಜೈಲು. ಈ ಜೈಲಿಗೆ 159 ವರ್ಷ ಇತಿಹಾಸ ಇದೆ. ಜೊತೆಗೆ ಹೋರಾಟಗಾರರು, ಸ್ವತಂತ್ರ ಹೋರಾಟಗಾರರಿಂದ ಹಿಡಿದು ಕೈದಿಗಳು, ಈಗೇನು ತಾವು ನೋಡ್ಬೋದು ಹೋಮ್ ಪಿಕ್ಚರ್ ಅಂತ ಒಂದು ಸಿನಿಮಾನ, ಅದರಲ್ಲಿ 30-32 ಜನ ರೌಡಿಗಳಿಲ್ಲ. ಆ ರೌಡಿಗಳೆಲ್ಲ ಇದೇ ಜೈಲಲ್ಲಿ ಇದ್ದಿದ್ದು. ಕ್ರಿಮಿನಲ್ಗಳು ಇರ್ಬೋದು, ಬೇರೆ ಎಲ್ಲ ಥರ ಆ್ಯಕ್ಟಿವಿಟೀಸ್ ಮಾಡಿದಂಥ, ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡಿದಂಥ ಈ ಜೈಲಿನಲ್ಲಿ ಇದ್ದಂಥ ಸ್ಥಳ ಇದು. ಈ ಜೈಲು ಪ್ರಮುಖ ಏನಪ್ಪ ಅಂದರೆ, ಈ ಹೋರಾಟ ಒಂದೇ ಅಂದ್ಕೊಂಡಿರ್ತಾರೆ. ಇದು ಹೋರಾಟ ಅಲ್ಲ, ಇತಿಹಾಸ ಇರೋ ಜಾಗ. ದಯವಿಟ್ಟು ಫ್ರೀಡಮ್ ಪಾರ್ಕ್ನ ಒಳಗಡೆ ಬಂದು ನೋಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಆ ಸಂದರ್ಭದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಸೊ ಇವಾಗ ಏನಂದರೆ ಸಾರ್ವಜನಿಕರಿಗೆ ಇದನ್ನ ನೋಡುವಂಥ ಒಂದು ಸಂದರ್ಭ ಇದೆ. ಸೊ ಇದ್ರ ಬಗ್ಗೆ ಹೇಳೋದಾದರೆ, ಈಗ 2009ರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಪರಪ್ನಗರಕ್ಕೆ ಶಿಫ್ಟ್ ಮಾಡಿದ್ರು. ಯಾಕೆಂದರೆ ಈ ಕೈದಿಗಳ ಜನಸಂಖ್ಯೆ ಜಾಸ್ತಿ ಆಗ್ತಾ ಬಂದಾಗ ಅಲ್ಲಿಗೆ ಶಿಫ್ಟ್ ಮಾಡೋಕ್ಕೆ ಪ್ರಾರಂಭ ಮಾಡಿದಾಗ ಇದನ್ನು ಫ್ರೀಡಮ್ ಪಾರ್ಕ್ ಅಂತ ಮಾಡಿದ್ರು. ಈ ಫ್ರೀಡಮ್ ಪಾರ್ಕು ತಾವು ಗಮನಿಸ್ಬೋದು, ಇದು ಬೃಹತ್ತಾದ ಒಂದು ವಾಲು. ಇದು ಬ್ರಿಟಿಷರ ಕಾಲದ್ದು. ಒಂದೇ ಒಂದು ಕಬ್ಬಣ ಆಗಲಿ, ಒಂದೇ ಒಂದು ವುಡ್ ಆಗಲಿ ತುಕ್ಕಿಡ್ದಿಲ್ಲ. ಅಷ್ಟು ಗಟ್ಟಿಮುಟ್ಟಾದ ಆ ವಾಲ್ ಕೂಡ ಹಂಗೆ ಇದೆ, ವುಡ್ ಕೂಡ ಹಂಗೆ ಇದೆ. ಇಲ್ಲಿ 2009ರಿಂದ ಏನು ಮಾಡ್ತಾ ಇದ್ದೀವಿ, ಸಿನಿಮಾ ಶೂಟಿಂಗಿಗೆ ಮತ್ತು ಇನ್ನಿತರ ಆಕ್ಟಿವಿಟೀಸ್ ಕಾರ್ಯಕ್ರಮಗಳಿಗೆ, ಈವೆಂಟ್ಗಳಿಗೆ ಜಾಗಕ್ಕೆ ಪರ್ಮಿಷನ್ ಕೊಡ್ತಾ ಇದ್ವಿ. ಈಗ ಉದ್ಯಾನವನಾಗಿ ಮಾರ್ಪಾಡಾಗಿದೆ. ಬ್ರಿಟಿಷರ ಕಾಲದಿಂದ ಏನಿತ್ತೋ ಇದ್ರ ಬಗ್ಗೆ ಹೇಳ್ತಾ ಒಳಗಡೆ ಒಂದೊಂದು ಎಲ್ ಕೆ ಅಡ್ವಾಣಿ ಅವರು 1975ನೇ ಇಸ್ವಿನಲ್ಲಿ ಎಮರ್ಜೆನ್ಸಿ ಟೈಮ್ನಲ್ಲಿ ಇಂದಿರಾ ಗಾಂಧಿ ಅವರು ಇಲ್ಲಿ ಅವ್ರನ್ನ ಜೈಲಿಗೆ ಹಾಕಿದ್ರು. ವಾಜಪೇಯಿ ಅವರು ಕೂಡ ಇದ್ದರು, ದೇವೇಗೌಡರು ಕೂಡ ಇದ್ದರು. ಆ ಜೈಲಿನೆಲ್ಲ ಒಳಗಡೆ ನಾನು ತೋರಿಸ್ತೀನಿ, ಮುಂದೆ ನೋಡ್ಬೋದು. ಆಮೇಲೆ ಇನ್ನೊಂದೇನೆಂದರೆ, ನೀವು ಹೇಳಿದ್ರಿ ಬ್ರಿಟಿಷರ ಕಾಲದ ಅದೇ ಇವಾಗಲೂ ಇದೆ ಅಂತ. ಇವಾಗ ಈ ಕಬ್ಬಿಣದ ಇದಿರ್ಬೋದು ಎಲ್ಲನೂ ಆ ಕಾಲದಲ್ಲಿ ಏನು ರಿನೋವೇಷನ್ ಆಗಿಲ್ವಾ? ಅದ ನಂತರ ರಿನೋವೇಷನ್ ನಾವು ಮಾಡೇ ಇಲ್ಲ. ಯಾಕೆಂದರೆ ಅದನ್ನು ಅದೇ ರೀತಿ ಉಳಿಸ್ಕೋಬೇಕು. ಕಟ್ಟಡ ಆಗಲಿ ಮತ್ತು ವುಡ್ಡು, ಕಬ್ಬಣ ಆಗಲಿ ಯಾವುದೇ ಥರದ್ದು ಡ್ಯಾಮೇಜ್ ಮಾಡಬಾರ್ದು. ಪ್ರತಿ ವರ್ಷ ನಮ್ಮ BJP ಮುಖಂಡರುಗಳು ಕರಾಳ ದಿನ ಅಂತ ಮಾಡ್ತಾರೆ ಇಲ್ಲಿ. ಯಾಕೆಂದರೆ ಒಂದು ನೆನಪಿಗೋಸ್ಕರ ಅವತ್ತಿನ ದಿನ ಎಮರ್ಜೆನ್ಸಿ ಟೈಮ್ನಲ್ಲಿ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಏರಿದಾಗ ಟೌನ್ ಹಾಲ್ ಹತ್ರ ಪ್ರತಿಭಟನೆ ಮಾಡ್ತಿದ್ದಾಗ, ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂಥ ವಾಜಪೇಯಿ ಅವರು ಇರ್ಬೋದು, ಅಡ್ವಾಣಿಜಿ ಇರ್ಬೋದು, ದೇವೇಗೌಡರು, ಇಂಥವ್ರನ್ನೆಲ್ಲ ಪ್ರಮುಖ ಹೈ ಸೆಕ್ಯೂರಿಟಿ ಸೆಲ್ ಅಂತ ಇದೆ ಒಳಗಡೆ, ಅದರಲ್ಲಿ ತೊಗೊಂಬಂದು ಹಾಕಿರ್ತಾರೆ. ಹಾಗಾಗಿ ಇದನ್ನು ಅದಕ್ಕೆ ಮೆಮೊರಿಯಾಗಿ 2009ರಲ್ಲಿ ಯಡಿಯೂರಪ್ಪನವರು ಇದ್ದಾಗ ಇದನ್ನು ಮೆಮೊರಿಯಾಗಿ ಉಳಿಸ್ಕೊಂಡಿದ್ದಾರೆ. ಓಕೆ ಸರ್, ನಾವು ಜೈಲ್ ಹತ್ರ ಹೋಗೋಣ ಸರ್. ಓಕೆ ನೋಡಿ, ಈಗ ಆ ಮೇಯ್ನು ಎಂಟ್ರೆನ್ಸಲ್ಲಿ ಬೃಹತ್ತಾದ ವಾಲ್ ನೋಡಿದ್ವಿ. ಈಗ ಆ ಬೃಹತ್ತಾದ ಸಮಾನಾಂತರ ವಾಲ್ ನೋಡ್ತಾ ಇದ್ದೀರಾ. ಈ ಸಮಾನಾಂತರ ವಾಲ್ನಲ್ಲಿ ನಿತ್ಯ ಈ ಪೊಲೀಸ್ ಇಲಾಖೆಯಿಂದ ಏನು ಡ್ಯೂಟಿಗೆ ಜಾಯ್ನ್ ಆಗಿರ್ತಾರೆ ಇಲ್ಲಿ ಜೈಲಿನಲ್ಲಿ, ಆ ಜೈಲು ಅಧಿಕಾರಿಗಳು ಬೆಳಗ್ಗೆ ಎದ್ದರೆ ಅವ್ರ ನಿತ್ಯ ವ್ಯಾಯಾಮಗಳು ಏನಿರುತ್ತೆ ಅದನ್ನು ಇದ್ರ ಮುಖಾಂತರನೇ ಮಾಡಿಕೊಂಡು, ಮತ್ತು ಕೈದಿಗಳ ಜೊತೆ ಇದೆಲ್ಲ ಕ್ಲೀನಾಗಿ ಇಟ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಅವೇರ್ನೆಸ್ ಕೊಡ್ತಾಯಿದ್ರು. ಅದು ಇದು ಜೈಲು ನಡೀತಾ ಇದ್ದಾಗ ಆ ಸಂದರ್ಭದಲ್ಲಿ ಇವ್ರಿಗೆ ದಿನನಿತ್ಯ ಬೆಳಗ್ಗೆ 6:30 ಇಂದ 7:00ವರೆಗೆ ಕ್ಲಾಸ್ ತೊಗೊಳೋರು.
ಅದು ಈ ಸಮಾನಾಂತರ ವಾಲ್ನ ಉದ್ದೇಶ. ಸೊ ನೋಡ್ತಾ ಇರ್ಬೋದು ನನ್ನ ಹಿಂದಿನ ಭಾಗದಲ್ಲಿ ಟವರ್ ಅಂತ ಕಾಣಿಸ್ತಾ ಇದೆ. ಇದಕ್ಕೂ ಅದರದ್ದೇ ಆದ ಇತಿಹಾಸ ಇದೆ. ಬನ್ನಿ ಅದನ್ನು ಕೇಳ್ತಾ ಹೋಗೋಣ. ಸರ್, ಟವರ್ ಅಂತ ಇದೆ ಸರ್, ಏನಿದ್ರೆ ಇತಿಹಾಸ ಅದ್ರ ಬಗ್ಗೆ ಹೇಳೋದಾದ್ರೆ? ತಾವು ಗಮನಿಸ್ಬೋದು, ಅದು 150 ಅಡಿ ಮೇಲೆ ಇದೆ. ಆಗಿನ ಕಾಲದ ಕಟ್ಟಡನೇ ಇದು ಕೂಡ. ಮುಂದೆ ಅಲ್ಲಿ ಆಫೀಸರ್ ಕೂತ್ಕೊಂಡು ಈ ಟವರ್ ಮೇಲೆ 4 ಜನ ಅಧಿಕಾರಿಗಳು, ನಾರ್ತು, ಈಸ್ಟು, ಸೌತು ಮತ್ತು ವೆಸ್ಟು ಭಾಗದಲ್ಲಿ 4 ಜನ ಗನ್ಮ್ಯಾನ್ಗಳು ಅಂದರೆ ಗನ್ ಇಟ್ಕೊಂಡು ಇಲ್ಲಿ 27 ಬ್ಯಾರಕ್ಗಳಿತ್ತು. ಕೈದಿಗಳನ್ನ ABCDE ಅಂತ ಬ್ಯಾರಕ್ಗಳು, ಒಂದೊಂದು ಬ್ಯಾರಕ್ನಲ್ಲಿ 100 ಜನ ಕೈದಿಗಳು ಇರ್ತಾಯಿದ್ರು. ಅವರು ಏನಾರು ತಪ್ಪಿಸ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಹಗಲು ರಾತ್ರಿ ಅಲ್ಲಿನ ಸುತ್ತಲೂ ಲೈಟ್ ಇರುತ್ತೆ, ಅದ್ರ ಮುಖಾಂತರ ಮತ್ತು ಗನ್ ಹಿಡ್ಕೊಂಡು ಯಾವಾಗಲೂ ಕಾಯ್ತಾ ಇರೋರು. ಆ ಟವರ್ ಮುಖಾಂತರ ಅಬ್ಸರ್ವ್ ಮಾಡೋದನ್ನ ಕೆಲಸ ಮಾಡ್ತಾ ಇದ್ದಾರೋ ಇಲ್ವ ಅಂತ ನೇರವಾಗಿ ನೋಡಿ, ಅದೇ ನೇರವಾಗಿ ಆ ಬ್ರಿಟಿಷರ ಕಟ್ಟಡ ಯಾವ ಥರ ಇದೆ ಅಂದರೆ ಆಫೀಸಿಂದ ಟವರಲ್ಲಿ ಮೇಲೆ ಕೆಲಸ ಮಾಡ್ತಾ ಇದ್ದಾರಲ್ವ ಅಂತ ಕೂಡ ಗಮನಿಸ್ತಾ ಇದ್ರು. ಹಾಗಾಗಿ ಯಾವುದೇ ಕೈದಿಗಳು ಅವತ್ತಿನ ಪರಪ್ನಗರ ಜೈಲು, ಇವತ್ತಿನ ಪರಪ್ನಗರ, ಅವತ್ತಿನ ಓಲ್ಡ್ ಸೆಂಟ್ರಲ್ ಜೈಲಲ್ಲಿ ತಪ್ಪಿಸ್ಕೊಂಡಿರೋ ಇತಿಹಾಸನೇ ಇಲ್ಲ. ಅಷ್ಟು ಭದ್ರತೆ, ಅತಿ ಎತ್ತರವಾದ ಗೋಡೆಗಳಿತ್ತು. ಇದು ವಾಚ್ ಟವರು. ಒಳಗಡೆ ಕೂಡ ಹೋಗ್ಬೋದು, ನೋಡೋಣ ಬನ್ನಿ. ಏನು ಸರ್ ಇದು ಒಳ್ಳೆ ಕೆಳಗಡೆಯಿಂದ ತಾವು ನೋಡಿದ್ರಿ 150 ಅಡಿ ವಾಚಿಂಗ್ ಟವರು. ಪ್ರಾಯಶಃ ಯಾವುದೇ ಚಾನಲರ್ ಕೂಡ ಇಲ್ಲಿಂದ ಶೂಟ್ ಮಾಡಿಲ್ಲ. ನಿಮ್ಮ ನ್ಯೂಸ್ ಬೀಟ್ಗೆ ನಾವು ಅಪರೂಪದ ವೀಡಿಯೋಗಳನ್ನ ಕೊಡ್ತಾಯಿದ್ದೀವಿ. ಈ ಟವರ್ ಅಧಿಕಾರಿಗಳು ಯಾವ ರೀತಿ ಕೆಲಸ ನಿರ್ವಹಿಸ್ತಾ ಇದ್ದರು, ಇಲ್ಲಿ ಅವ್ರಿಗೆ ನೈಟ್ ಆ್ಯಂಡ್ ಡೇ ಕೆಲಸ ನಿರ್ವಹಿಸೋರಿಗೆ ಅವ್ರು ಊಟ ಮಾಡಲಿಕ್ಕೆ ಜಾಗ ಮತ್ತು ವಿಶ್ರಾಂತಿಗಿಂತ ಒಂದು ಸಣ್ಣದ ಕಿರಿದಾದ ಒಂದು ರೂಮ್ ಕೂಡ ಇದರಲ್ಲಿ, ಆಗಿನ ಸ್ಟ್ರಕ್ಚರ್ ಯಾವ ಥರ ಇದೆ ಅಂತ ತಾವು ಗಮನಿಸ್ಬೋದು. ಇಷ್ಟು ಕಿರಿದಾದ ಜಾಗದಲ್ಲಿ ಕೂಡ ನೋಡ್ಬೋದು. ಅವರು ಇಲ್ಲಿ 4 ಜನ ಡ್ಯೂಟಿ ಮಾಡ್ತಿದ್ರೆ 4 ಜನ ಅವರು ಊಟ ತಿಂಡಿ ಮಾಡ್ಕೊಳ್ತಾ ಇದ್ರು ಅಂಥ ಜಾಗ ಇದು. ಅದೇ ರೀತಿ ತಾವು ಗಮನಿಸ್ಬೋದು, ಈ ಕಡೆ ಹೈ ಸೆಕ್ಯೂರಿಟಿ ಸೆಲ್ ಅಂತ ನೋಡಿ ತಾವು ಗಮನಿಸ್ಬೋದು. ಓಕೆ ಓಕೆ ಆಮೇಲೆ ಇಲ್ಲಿ ಸರ್ ಇಲ್ಲೊಂದು ಅಟ್ಟ ತರ ಇದೆ ಸರ್, ಇದು ಏನು ಸರ್? ಇದು ಸರ್ ಇಲ್ಲೊಂದು ಅಟ್ಟ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಾವು ಮನೆಗಳಲ್ಲೆಲ್ಲ ನೋಡ್ತಾ ಇದ್ವಿ. ಏನಿದೆ ಸರ್ ಅಟ್ಟ ಏನಪ್ಪ ಅಂದರೆ 4 ಜನ ಆ ಕಡೆ ಡ್ಯೂಟಿ ಮಾಡ್ತಾಯಿದ್ರೆ ಇನ್ನೊಬ್ಬರು ವೆಪನ್ಸ್ ಇಟ್ಕೊಂಡು ಅಲ್ಲಿ ಆಚೆಯಿಂದ ಅತಿ ಎತ್ತರದ ಜಾಗ, ಅವರು ಸಿಂಗಲ್ ಆರ್ಮಿ ಒಬ್ಬರು, ಪೊಲೀಸ್ ಅಧಿಕಾರಿ ಒಬ್ಬರು ಅಲ್ಲಿ ಕಾಯೋರು. ಅಂದರೆ ಅವರು ವಾಕಿನಲ್ಲಿ ಮೆಸೇಜ್ ಕೊಡೋರು, ಏನಾರ ಇಂಪಾರ್ಟೆಂಟ್ ಇಶ್ಯೂಸ್ಗಳಿದ್ರೆ, ಯಾರು ಗೋಡೆ ಆರ್ತಾ ಇದ್ದಾನ, ಏನಾರು ಗಲಾಟೆಗಳು ಮಾಡ್ಕೊಂಡ್ರ. ಅದು ಸೂಕ್ಷ್ಮ ಪ್ರದೇಶದ ಒಂದು ಗೋಪುರದ ಮೇಲೆ ಒಂದು ಇದನ್ನಿಟ್ಟಿದ್ರು. ಅದನ್ನು ಈಗ ಒಬ್ಬರೇ ಹೋಗ್ಬೇಕಲ್ಲಿ, ಅಷ್ಟೇ ಬೇರೆ ಜನ ಹೋಗ್ಲಿಕ್ಕಾಗಲ್ಲ. ಒಬ್ಬರೇ ಹೋಗಿ ಒಬ್ಬರೇ ಅಲ್ಲಿ ವಾಚ್ ಮಾಡಬೇಕಾಗಿತ್ತು. ಬನ್ನಿ. ನಿಮಗೆ ಸುಸ್ತಾಯಿತು ಅನಿಸುತ್ತೆ, ಯಾಕೆಂದರೆ ಇಡೀ 22 ಎಕರೆ ಜೈಲನ್ನು ಇದು ಫಸ್ಟ್ ಟೈಮು ತೋರಿಸ್ತಾ ಇದ್ದೀನಿ. ಇತಿಹಾಸ ಗೊತ್ತಿರಲ್ಲ, ಇವಾಗ ಇತಿಹಾಸ ಗೊತ್ತಾಗ್ತಾ ಇದೆ. ನಾವೆಲ್ಲ ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಓದ್ತಾ ಇದ್ವಿ, ಇವಾಗ ಅಲ್ಲಿ ಬಂದು ವೀಕ್ಷಣೆ ಮಾಡೋದೊಂಥರ ಖುಷಿ ಆಗ್ತಿದೆ ಆ್ಯಕ್ಚುಲಿ. ಈಗ ನಾನು ಹೇಳಿದ್ನಲ್ಲ ಮಹಿಳಾ ಕೈದಿಗಳದು, ಇದು ಬ್ಯಾರಕ್ ಅಂತ ಇದು. ಅಲ್ಲೋಗಿ ನಾವು ಅದನ್ನು ಪೂರ್ತಿ ಒಂದು ರೂಮಲ್ಲಿ 100 ಜನ ಕೈದಿಗಳು ಯಾವ ಥರ ಇರ್ತಾಯಿದ್ರು, ಅವ್ರಿಗೆ ಯಾವ ರೀತಿ ಟಾಯ್ಲೆಟು, 100 ಜನ ಕೈದಿಗಳಿಗೆ ಒಂದೇ ಟಾಯ್ಲೆಟ್. ಅದೇನೇ ಈಗ ಜೈಲಿಗೆ ಬರಬಾರ್ದು ಅಂತಾರಲ್ಲ, ಆ ಶಿಕ್ಷೆ ಇಲ್ಲೇ ಒರಿಜಿನಲ್ ನಾವು ನೋಡ್ಬೋದು ಯಾವ ಥರ ಇತ್ತು ಆಗಿನ ಕಾಲದಲ್ಲಿ. ಇವಾಗ ನಾವು ಮಹಿಳಾ ಕೈದಿಗಳಿದ್ದಂಥ ಬ್ಯಾರಕ್ನಲ್ಲಿ ಇದ್ದೀವಿ. ಇದು ಬ್ಯಾರಕ್ C ಅಲ್ಲ, ಇ. ಸೊ ಈ ಒಂದು ಬ್ಯಾರಕ್ನಲ್ಲಿ ಕೇವಲ ಮಹಿಳೆಯರು ಮಾತ್ರ ಇರ್ತಾ ಇದ್ರು. ತಾವು ಅಲ್ಲಿಂದ ನೋಡ್ಕೊಂಬಂದ್ರಲ್ಲ, ಈ ಬೆಡ್ಗಳು ನೋಡಿ ಗಮನಿಸಿ, ಆ ಕಡೆ 50 ಈ ಕಡೆ 50 ಬೆಡ್ಗಳಿದೆ. 100 ಜನ ಮಹಿಳಾ ಕೈದಿಗಳು. ಅವತ್ತಿನ ಕಾಲದಲ್ಲಿ ಕೂಡ ಮಹಿಳಾ ಕೈದಿಗಳಿದ್ದರು, ಅಪರಾಧ ಮಾಡ್ತಾಯಿದ್ರು, ಬರ್ತಾನೆ ಇದ್ದರು. ಕಳ್ಳತನ ಆರೋಪ ಇರ್ಬೋದು, ಕೊಲೆ ಆರೋಪ ಇರ್ಬೋದು, ಬೇರೆ ಬೇರೆ ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸಿರ್ಬೋದು, ಎಲ್ಲ ರೀತಿಯ ಕೈದಿಗಳು ಕೂಡ ಇಲ್ಲಿದ್ದರು. ಇದೇ ರೀತಿ 27 ಬ್ಯಾರಕ್ಕಲ್ಲಿ ಮಹಿಳಾ ಸಿಬ್ಬಂದಿಗೂ ಕೂಡ 100 ಜನಕ್ಕೆ ಒಂದೇ ಟಾಯ್ಲೆಟು ನೋಡಿ ಆ ಮೂಲೆಯಲ್ಲಿ. ಬೇರೆ ಕೈದಿಗಳು ಕೂಡ ಅವ್ರಿಗೂ ಕೂಡ ಒಂದೇ ಟಾಯ್ಲೆಟು. ಯಾಕಪ್ಪ ಅಂದರೆ ಇದು ಜೈಲಿಗೆ ಬರಬಾರ್ದು ಅಂತೀವಲ್ಲ, ಇದೇ ಉದ್ದೇಶ. ಯಾಕೆಂದರೆ ನೋಡಿ, ಬೆಳಗ್ಗೆ ಎದ್ರೆ ನಿತ್ಯ ಕರ್ಮಗಳನ್ನ ಮಾಡಲಿಕ್ಕೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಕೈದಿಗಳಾಗಲಿ ಅವ್ರಿಗೆ ಬೆಳಗ್ಗೆ ಎದ್ರೆ ಎಷ್ಟು ಜನಕ್ಕೆ ಅರ್ಜೆಂಟ್ ಆಗಿರುತ್ತೆ. ಅವ್ರು ನೋಡಿ 100 ಜನ ಒಂದೇ ಬಾಕ್ಲಲ್ಲಿ ನಿಂತ್ಕೊಳಕ್ಕಾಗತ್ತಾ? ಅದಕ್ಕೆ ಜೈಲಿಗೆ ತಪ್ಪು ಮಾಡಿ ಕೂಡ ಬರಬೇಡಿ, ಜೈಲು ಶಿಕ್ಷೆ ಅನುಭವಿಸ್ಬೇಡಿ ಅಂತಾರಲ್ಲ, ಅದೇ ರೀತಿ ತಾವು ಇದು ಬೆಡ್ಡನ್ನು ಗಮನಿಸ್ಬೋದು. ಎಷ್ಟು ಗಾರೆ ಗಚ್ಚು ಅಂತ ಆಗಿನ ಕಾಲದಲ್ಲಿ. ಇದಕ್ಕೆ 159 ವರ್ಷ ಇದೆ ನೋಡಿ. ಈಗಿನ ಬೆಡ್ಗಳು ಒಂದು ವಾರ 15 ದಿನ ಒಂದು ತಿಂಗಳು ಬರಲ್ಲ. ಆ ಬೆಡ್ಗಳು ಮಲಗೋಕ್ಕಾಗಲ್ಲ, ಅಂದರೆ ಅಷ್ಟು ಗಟ್ಟಿ ಮುಟ್ಟಾದ ಅದೇ ದಿಂಬು ಇದೆ. ನಮ್ಮಂತರ ಮಲ್ಕೊಂಡ್ರೆ ಕಾಲು ಆಚೆ ಬರುತ್ತೆ.
ದಿಂಬು ನೋಡಿ, ಅದರಲ್ಲೇ ದಿಂಬು ಮಾಡಿದ್ದಾನೆ. ಎಷ್ಟು ಗಟ್ಟಿ ಇದೆ ಅಂದರೆ ತುಂಬ ಕಷ್ಟ, ಇದು ಮಲಗಕ್ಕೆ ಆಗಲ್ಲ. ಬೆನ್ನು ನೋವು, ಮೈಕೈ ನೋವು ಎಲ್ಲ ಥರದ. ಅಲ್ಲಿ ಗೇಟಲ್ಲಿ ಒಂದು ಬೆಡ್ಶೀಟು, ಒಂದು ಪಂಜೆ, ಗಂಡಸರಿಗೆ ಒಂದು ತಟ್ಟೆ, ಒಂದು ಕಪ್ ಕೊಡ್ತಾಯಿದ್ರು. ಅಷ್ಟರಲ್ಲೇ ಪಕ್ಕದಲ್ಲಿ ಇಟ್ಕೊಂಡವರು ವಾಸ ಮಾಡಬೇಕಾಗಿತ್ತು. ಇಲ್ಲ, ಇದೆಲ್ಲ ಜೆಲ್ಲಿ ಎಲ್ಲ ಈಗ ಶೂಟಿಂಗ್ನವ್ರಿಗೋಸ್ಕರ ಇದನ್ನು ಮಾಡಿರೋದು. ಬಟ್ ಇದು ಒರಿಜಿನಲ್ಲು. ಮತ್ತು ವಿಶೇಷವಾಗಿ ಏನಪ್ಪ ಅಂದರೆ ತಾವು ಗಮನಿಸ್ಬೋದು, ಮಾರುದ್ದ ಗೋಡೆ ಅಂತ ಆಗಿನ ಕಾಲದಲ್ಲಿ ಹೇಳ್ತಿದ್ರು ನೋಡಿ. ಜೈಲಿನಲ್ಲಿ ವಾಲ್ಗಳು ಯಾವ ಥರ ಇತ್ತು, ಆ ವಾಲ್ನ ವಿಶೇಷತೆ ಏನು ಅಂದರೆ, ಈ ವಾಲ್ಗೆ ನೀವು ಒಂದೇ ಒಂದು ಮಳೆ ಹೊಡೆದ್ಬಿಟ್ಟು ಕೂಡ ತೋರ್ಸೋಕ್ಕಾಗಲ್ಲ. ಮತ್ತು ಮಾರುದ್ದ ಗೋಡೆ ಅಂತಾರಲ್ಲ, ಒಂದು ಗಾದೆ ಇದೆ ನೋಡಿ, ಕೋಟೆಗಿದ್ದಂಗೆ ಇರ್ತಿತ್ತು. ಅಂದರೆ ನೀವು ಆಮರು, ಆರೆ, ದೊಡ್ಡ ದೊಡ್ಡ ಉಪಕರಣಗಳು ಯಾವುದೇ ಇಟ್ಕೊಂಡ್ರು ಕೂಡ ಇದನ್ನು ಗೋಡೆನ ಅಲ್ಲಾಡ್ಸೋಕ್ಕಾಗ್ತಿರ್ಲಿಲ್ಲ. ಒಡೆದು ಕೈದಿಗಳು ತಪ್ಪಿಸ್ಕೊಳಕ್ಕಾಗ್ತಿರಲಿಲ್ಲ. ಇಲ್ಲೆಲ್ಲ ಕಂಬಿಗಳಿತ್ತು. ಹಾಗಾದ್ರೆ ಈ ಒಂದು ಬ್ಯಾರಕ್ನಿಂದ ತಪ್ಪಿಸಿಕೊಂಡು ಹೋದ ಹಿಸ್ಟ್ರಿನೇ ಇಲ್ಲ. ಇಲ್ಲ, ಈ ಜೈಲಲ್ಲಿ ಇಲ್ಲ, ಬೇರೆ ಬೇರೆ ಜೈಲಲ್ಲಿ ಇದೆ. ಈ ಜೈಲು ಮಾತ್ರ ಕಂಬಿಗಳು, ದಪ್ಪ ದಪ್ಪ ಕಂಬಿಗಳಿತ್ತು. ಇದೆಲ್ಲ ಶೂಟಿಂಗ್ನವ್ರಿಗೋಸ್ಕರ ಇದನ್ನೆಲ್ಲ ತೆಗೆದಿದ್ದಾರೆ. ಈ ಕಂಬಿಗಳು ಮತ್ತು ಈ ವಾಲು ಯಾವುದೇ ಕಾರಣಕ್ಕೂ ಯಾವುದೇ ಸಣ್ಣ ಪುಣ್ಣ ಸ್ಕ್ರೂ ಡ್ರೈವರು, ಕಟಿಂಗ್ ಪ್ಲೇಯರು, ಇನ್ನೊಂದು ಯಾವುದೋ ಆಮರ್ನಲ್ಲಿ ಹೊಡೆದು ತಪ್ಪಿಸ್ಕೊಳೋಂಥ ಗೋಡೆಗಳೆಲ್ಲ ಆಗಿನ ಕಾಲದ ಬ್ರಿಟಿಷರ ಕಟ್ಟಡ ಇದು. ಇನ್ನೊಂದೇನೆಂದರೆ, ಇಲ್ಲಿ ಇವಾಗ ಸುತ್ತಮುತ್ತ ಮರ ಏನು ಕಾಣ್ತಿದೆ, ಅದು ಮುಂಚೆ ಇರಲಿಲ್ಲ, ಬ್ರಿಟಿಷರ ಕಾಲದಲ್ಲಿ ಇರಲಿಲ್ಲ. ಇದೆಲ್ಲ ಏನು ಗೊತ್ತಾ, 2009ರಿಂದ ನಾವು ಫ್ರೀಡಮ್ ಪಾರ್ಕ್ ಅಂತ ಏನು ಮಾಡಿದ್ವಿ, ಅವತ್ತಿನಿಂದ ಇವತ್ತಿನವರೆಗೂ ಸಸಿ ನೆಡ ಕಾರ್ಯಕ್ರಮ, ಗ್ರೀನ್ ಸಿಟಿ ಅಂತೀವಲ್ಲ, ಅದೇ ರೀತಿ ಫ್ರೀಡಮ್ ಪಾರ್ಕ್ನ ಅಭಿವೃದ್ಧಿನಲ್ಲಿ ಮರಗಳನ್ನ ಅತಿ ಹೆಚ್ಚಾಗಿ ನಡೆಸ್ತೀವಿ. ಹಾಗಾಗಿ ಇಷ್ಟೊಂದು ಮರಗಳು ಬೆಳ್ಕೊಂಡಿದೆ. ಈಗ 9,000 ಗಿಡ ಮರಗಳಿದ್ದಾವೆ. ಸರಿ, ನಾನು ನೆಕ್ಸ್ಟ್ ಬ್ಯಾರಕ್ ಬಗ್ಗೆನೂ ನೋಡೋಣ, ಅಲ್ಲಿ ಆ ಕಡೆ ಹೋಗೋಣ. ಮಹಿಳೆಯರಿಗೆ ಇದು ಆ್ಯಕ್ಚುಲಿ ಇದರಲ್ಲಿ ತುಂಬ ಬ್ಯಾರಕ್ಗಳಿದೆ. ಬಟ್ ಇದು ಸ್ಪೆಷಲಿ ಮಹಿಳೆ ಕೈದಿಗೋಸ್ಕರ ಮಾಡಿದಂಥ ಒಂದು ಬ್ಯಾರಕ್. ಇಲ್ಲಿ ಮಹಿಳೆಯರನ್ನ ಬಂಧಿಸಿ ಇಲ್ಲಿ ಈ ಒಂದು ಕಾರಾಗೃಹದಲ್ಲಿ ಇಡ್ತಾ ಇದ್ರು. ಇದನ್ನ ಎಷ್ಟು ಗಟ್ಟಿದೆ ಅಂದರೆ ಒಬ್ಳಿಂದ ಇದನ್ನ ತಳ್ಳಕ್ಕೆ ಆಗ್ತಿಲ್ಲ ಆ್ಯಕ್ಚುಲಿ, ಅಷ್ಟು ಗಟ್ಟಿ ಇದೆ. ಅದಕ್ಕೆ ಇಲ್ಲಿ ಮೋಸ್ಟ್ಲಿ ಯಾರು ಇಲ್ಲಿಂದ ತಪ್ಪಿಸ್ಕೊಂಡಂತ ಹೋಗದ ಹಿಸ್ಟ್ರಿ ಇಲ್ಲ ಅಂತ ಅನ್ಸುತ್ತೆ. ಸರ್, ಇವಾಗ ನೋಡಿ, ಇವಾಗ ಎಲ್ಲರೂ ಹೇಳ್ತಾರೆ ಕಂಬಿ ಎಣ್ಸೋದು ಅಂತ. ಏನು ಸರ್ ಕಂಬಿ ಎಣ್ಸೋದು ಇದೆ, ಎಣ್ಸೋದ ಏನು ಕತೆ? ಹೈ ಸೆಕ್ಯೂರಿಟಿ ಸೆಲ್ ಅಂದರೆ ಇನ್ನೂ ಪವರ್ಫುಲ್ಲು. ನಾವು ಜೈಲೊಳಗೆ ಇದ್ಕೊಂಡು ಏನು ಮಾಡ್ತಾರೆ, ಬೆಳಗಿನ ಸಾಯಂಕಾಲದಾಗ ಒಂದು ನ್ಯೂಸ್ ಪೇಪರ್ ಇಲ್ಲ, ಆಗಿನ ಕಾಲದಲ್ಲಿ TV ಇರಲಿಲ್ಲ, ಬೇಜಾರಾಗ್ತಾ ಇರೋದ್ರ. ಕಂಬಿ ಎಣ್ಸಂದ್ರೆ ನೋಡಿ, ನಾವು ಗಮನಿಸ್ಬೋದು, 1 2 3 4 5 ಕಂಬಿನ. ಮತ್ತೆ ಅವನು ಆಚೆ ಬರ್ತಾನೆ, 1 2 3 4 5. ಆ ಕೈದಿಗೆ ಶಿಕ್ಷೆ ನೋಡಿ. ಅಲ್ಲಿ ಒಳಗಡೆ ಟಾಯ್ಲೆಟು ಕಮ್ಮಿ, ನೀರಿರಲ್ಲ ಸರಿಯಾಗಿ, ಗಾಳಿ ಬೆಳಕಿರಲ್ಲ. ಅದರೊಳಗೆ ಈ ಕಂಬಿಗಳದೊಂದು, ಈ ಕಂಬಿಯಿಂದ ಯಾವುದೇ ಥರದ ಆಕ್ಸಲ್ ಪ್ಲೇಟಿಂದೆಲ್ಲ ಕಟ್ ಮಾಡೋಕ್ಕಾಗಲ್ಲ, ಅಷ್ಟು ವೆಲ್ಡಿಂಗ್ ಅಂದ್ರೆ ಕಟ್ ಮಾಡೋಕ್ಕಾಗಲ್ಲ. ಅಷ್ಟು ಗಟ್ಟಿಮುಟ್ಟಾದ ಬ್ರಿಟಿಷರ ಕಾಲದ ಒಂದು ಬಾಗಿಲು, ಕಬ್ಬಿಣದ ಬಾಗಿಲುಗಳು. ಎಸ್, ನಾನಿಲ್ಲಿ ಇವಾಗ ಸೆಲ್ ಮುಂದೆ ನಿಂತಿದ್ದೀನಿ. ಇದು ಅಡ್ವಾಣಿ ಅವರು ಇದ್ದಂತಹ ಒಂದು ಸೆಲ್. ಬನ್ನಿ ಇದ್ರ ಬಗ್ಗೆ ಕೇಳ್ತಾ ಹೋಗೋಣ, ಯಾವ ಸಂದರ್ಭದಲ್ಲಿ ಇದ್ರು ಎಲ್ಲ ಅಂತ. ಸರ್, ಯಾವ ಸಂದರ್ಭದಲ್ಲಿ ಅಡ್ವಾಣಿ ಅವರು ಇಲ್ಲಿ ಇದ್ರು ಅಂತ? ಪ್ರಾಯಶಃ ತಮಗೆಲ್ಲ ಇತಿಹಾಸದ ಪುಟಗಳಲ್ಲಿ ಇರ್ತದೆ. 1975ರಿಂದ 77ರವರೆಗೆ ಎಮರ್ಜೆನ್ಸಿ ಇರ್ತಾರೆ ಇಂದಿರಾ ಗಾಂಧಿಯವರು ದೇಶದ ಪ್ರಧಾನಿಯಾಗಿ. ಅವರು ಅಡ್ವಾಣಿಜಿಯವರು ಮತ್ತು ವಾಜಪೇಯಿ ಅವರು, ದೇವೇಗೌಡರು, ಸಾಕಷ್ಟು ಹಿರಿಯ ಹೋರಾಟಗಾರರು ಟೌನ್ ಹಾಲ್ ಮುಂದೆ ಪ್ರತಿಭಟನೆ ಮಾಡ್ತಿರ್ತಾರೆ. ಎಮರ್ಜೆನ್ಸಿ ಟೈಮ್ ಅಲ್ವಾ, ಆ ಟೈಮ್ನಲ್ಲಿ ಎಲ್ಲರನ್ನೂ ತಂದು ಈ ಐ ಸೆಕ್ಯೂರಿಟಿ ಸೆಲ್ನಲ್ಲಿ ಇಡ್ತಾರೆ. ಐ ಸೆಕ್ಯೂರಿಟಿ ಸೆಲ್ಲು ಇದು 18ನೇ ನಂಬರ್ ಸೆಲ್ಲು. LK ಅಡ್ವಾಣಿಜಿಯವರು ಇದರಲ್ಲಿ 2 ವರ್ಷಗಳ 1995ರಿಂದ 97 ಜೂನ್ವರೆಗೂ ಇದೇ ಒಂದು ಸೆಲ್ಲಲ್ಲಿರ್ತಾರೆ. ಅದೇ ರೀತಿ 95ರಲ್ಲಿ ನಾನು ಇದ್ದಿದ್ದನ್ನ ಜೈಲನ್ನ ನೋಡಬೇಕು ಅಂತ ಬಂದಾಗ 1995ನೇ ತಾವು ಇಲ್ಲಿ ಗಮನಿಸ್ಬೋದು, ಸನ್ಮಾನ್ಯ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರಿದ್ದರು, ರಾಮಾಜಯಿಸರು, ಅನಂತಕುಮಾರ್ ಅವರು, JH ಪಾಟೀಲರು, ಇವರೆಲ್ಲ ಅವತ್ತಿನ ಜೈಲಿನ ಮುಖ್ಯ ದ್ವಾರದ ಹತ್ರ ಇದು ತೆಗೆಸಿರೋ ಫೋಟೋ. 95ರಲ್ಲಿ ಅವರು ನಾನಿದ್ದಿದ್ದ ಜೈಲನ್ನ ನೋಡಬೇಕು ಅಂತ ಬಂದಾಗ ಇಲ್ಲಿ ಆ ಜೈಲಲ್ಲಿ ಬಂದು ಇಲ್ಲಿರ್ತಾರೆ. ಈಗಲೂ ಕೂಡ ವಿಶೇಷ ಏನಪ್ಪ ಅಂದರೆ, ಭಾರತೀಯ ಜನತಾ ಪಾರ್ಟಿಯ ಭೀಷ್ಮ ಏನು LK ಅಡ್ವಾಣಿಜಿಯವರ ನೆನಪಿಗೋಸ್ಕರ ಕರಾಳ ದಿನ ಅಂತ BJPಯವರು ಪ್ರತಿ ವರ್ಷ ಮಾಡ್ತಾರೆ. ಈ ಜೂನ್ ಬಂದರೆ ಎಲ್ಲ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಸದಾನಂದ ಗೌಡರು, PC ಮೋಹನ್, CT ರವಿ, ಬೊಮ್ಮಾಯಿಯಿಂದ ಯಡಿಯೂರಪ್ಪನವರಿಂದ ಎಲ್ಲರೂ ಬಂದು ಇಲ್ಲಿ ಬಂದು ಒಳಗಡೆ ಈ ರೂಮ್ನ ನೋಡಿ ಕೂತಿದ್ದು, ಮತ್ತು ಆಚೆ ಒಂದು ಸಣ್ಣ ಕಾರ್ಯಕ್ರಮ ಮಾಡಿ ಕರಾಳ ದಿನದ ನೆನಪು, ಅವತ್ತಿನ ಎಮರ್ಜೆನ್ಸಿ ಟೈಮ್ನ ನೆನಪಿಸ್ಕೊಂಡು ಇಲ್ಲಿ ಒಂದು ಕಾರ್ಯ ಮಾಡ್ತಾರೆ.
ಎಸ್, ಇಷ್ಟೊತ್ತು ನಾವು ಹೈ ಸೆಕ್ಯೂರಿಟಿ ಸೆಲ್ ಬಗ್ಗೆ ನೋಡ್ತಾ ಹೋದ್ವಿ, ಜೊತೆಗೆ ಅಡ್ವಾಣಿ ಅವರು ಇದ್ದಂಥ ಒಂದು ಸೆಲ್ ಕೂಡ ನೋಡ್ತಾ ಹೋದ್ವಿ. ಸರ್ ನೆಕ್ಸ್ಟ್ ಇನ್ನೇನಿದೆ ಅದ್ರ ಬಗ್ಗೆ ಹೇಳೋದಾದ್ರೆ? ನೀವು ಮತ್ತೊಂದು ಒಳ್ಳೆಯ ಪ್ರಮುಖವಾದ ವಿಚಾರ ಎತ್ತಿದ್ರಿ. ನೆಕ್ಸ್ಟ್ ಇನ್ನೇನದು, 2000 ಜನ ಕೈದಿಗಳಿಗೆ ಆರೋಗ್ಯಕ್ಕೆ ಏನಾರು ಏರುಪೇರಾದರೆ ಏನಾರು ಒಂದು ಹಾಸ್ಪಿಟ್ಲ್ ಬೇಕು. ತಲೆನೋವು ಬಂದರೆ, ಜ್ವರ ಬಂದರೆ, ಹೃದಯಾಘಾತ ಆದರೆ, ಹಾಗಾಗಿ ಸರ್ಕಾರಿ ವೈದ್ಯರನ್ನೇ ನೇಮಕ ಮಾಡಿ ಜೈಲಿಂದ ಯಾರೂ ಆಚೆ ಹೋಗಬಾರ್ದು. ಅದಕ್ಕೋಸ್ಕರ ಜೈಲೊಳಗೆ ಒಂದು ಹಾಸ್ಪಿಟ್ಲ್ ಇತ್ತು ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಜೈಲು ಕೈದಿಗಳಿಗೋಸ್ಕರನೇ ಒಂದು 40 ಬೆಡ್ಡಿನ ಹಾಸ್ಪಿಟಲ್ ಇತ್ತು. ಆ ಹಾಸ್ಪಿಟಲ್ ನೋಡೋಣ ಬನ್ನಿ. ಎಸ್ ಸರ್, ಇಷ್ಟೊತ್ತು ಕೈದಿಗಳು ಇದ್ದಂತಹ ಸೆಲ್ ನೋಡಿದ್ವಿ, ಹಾಸ್ಪಿಟಲ್ ನೋಡಿದ್ವಿ. ಇನ್ನು ಮೇಯ್ನ್ ಆಗಿ ಕೈದಿಗಳನ್ನ ಹ್ಯಾಂಗಿಂಗ್ ಮಾಡಿದಂಥ ಸ್ಥಳ, ಅದು ಆ್ಯಕ್ಚುಲಿ ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಅದೇ ಮೇಯ್ನು, ಅದನ್ನ ತೋರಿಸಿ ಸರ್. ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ. ಕ್ರಿಮಿನಲ್ ಆಕ್ಟಿವಿಟೀಸ್ನಲ್ಲಿ ಭಾಗಿಯಾದಂಥವ್ರನ್ನ ಗಲ್ಲು ಶಿಕ್ಷೆಗೆ ಏನು ಅವತ್ತಿನ ದಿನ ಒಂದು ಏರ್ಪಾಡು ಮಾಡ್ತಿದ್ರು, ಅದು ಭಾರತ ದೇಶದಲ್ಲಿ 3 ಕಡೆ ಇದ್ದಿತ್ತು. ಬೆಳಗಾಂ ಇಂಡಲಗ ಜೈಲು, ಬೆಂಗಳೂರು ಸೆಂಟ್ರಲ್ ಜೈಲು ಮತ್ತು ವೆಲ್ಲೂರು ಜೈಲು, ತಮಿಳುನಾಡು ವೆಲ್ಲೂರು ಜೈಲು. ಈ ಮುಖ್ಯವಾಗಿ ಇಲ್ಲಿ ಕಾಣ್ತಾ ಇದ್ರು ನೋಡಿ ಅಂಚಿಂದು, ಅಲ್ಲಿ ಹ್ಯಾಂಗ್ ಮಾಡ್ತಾಯಿದ್ರು. ಹಿರಿಯ ಹೋರಾಟಗಾರರು ಇರ್ಬೋದು, ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದಿರ್ಬೋದು, ಕ್ರಿಮಿನಲ್ಗಳಿರ್ಬೋದು. ಸರ್ ಎಷ್ಟು ಜನ ಕೈದಿಗಳನ್ನ ಇಲ್ಲಿ ಹ್ಯಾಂಗ್ ಮಾಡಿಸಿದ್ದಾರೆ ಸರ್? ನಿಮಗೆ ಆಶ್ಚರ್ಯ ಆಗ್ಬೋದು, ಕೈದಿಗಳು ಒಬ್ಬರೇ ಅಲ್ಲ, ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದವ್ರನ್ನ ಕೂಡ ಇದೇ ಜಾಗದಲ್ಲಿ ಮಾಡಿರೋಂಥ ವಿಚಾರ ಇದೆ. 1063 ಜನ ಹ್ಯಾಂಗ್ ಮಾಡಿರೋಂಥ ಜಾಗ ಇದು. ಇದು ಅಂತಿಂಥ ಶಿಕ್ಷೆಗೆ ಒಳಪಟ್ಟವರಲ್ಲ, ಮರಣದಂಡನೆ ಅಂತ ಕಟ್ಟ ಕಡೆಯ ಒಂದು ಏನು ಆದೇಶ ಆಗುತ್ತೆ, ಆದೇಶದ ಮೇಲೆ ಅಲ್ಲಿ ಮರಣದಂಡನೆಗೆ ಏರ್ಪಡೋದು. ಎಸ್ ಸರ್, ಹ್ಯಾಂಗ್ ಮಾಡಿದಂಥ ಪ್ರೊಸೀಜರ್ ಎಲ್ಲ ಯಾವ ರೀತಿ ಇರ್ತಾಯಿತ್ತು ಸರ್ ಅವಾಗ? ಅದನ್ನು ನಾವು ಬಾಯಲ್ಲಿ ಹೇಳೋದಕ್ಕಿಂತ ನೇರವಾಗಿ ಅದನ್ನು ಆ ಸ್ಪ್ರಿಂಗ್ ಹೆಂಗಿತ್ತು, ಹೆಂಗೆ ಮಾಡೋ ಪಾಯಿಂಟ್ ಹೆಂಗಿತ್ತು, ಅಲ್ಲೊಂದು ಕಬ್ಬಿಣದ ದೊಡ್ಡ ರಾಡು ಯಾವ ರೀತಿ ಅದನ್ನು ಎಳಿತಾಯಿದ್ರು, ಆ ಲಿವರ್ ಅಂತೀವಿ ಅದನ್ನ, ಆ ಸ್ಪ್ರಿಂಗ್ಗಳು ಯಾವ ಥರ ಇತ್ತು ಅನ್ನೋದನ್ನ ನಾನು ನೇರವಾಗಿ ತೋರಿಸ್ತೀನಿ. ಇದೇ ಹ್ಯಾಂಗಿಂಗ್ ಮಾಡಿದಂಥ ಪ್ಲೇಸ್, ಹ್ಯಾಂಗ್ ಮಾಡುವಂಥ ಪ್ಲೇಸ್ ಇದು ನೋಡಿ. ನಾನು ನಿಮಗೆ ಈ ಇಡೀ ಫ್ರೀಡಮ್ ಪಾರ್ಕ್ನ ತೋರಿಸ್ಕೊಂಡು ಬಂದೆ. ನಾನು ಆಗಲೇ ಹೇಳಿದೆ, ಈ ಜಾಗದಲ್ಲಿ 1063 ಜನ ಹ್ಯಾಂಗ್ ಮಾಡಿದ್ರು. ಇದೇ ಒಂದು ಪ್ರಮುಖವಾದ ಜಾಗ. ಮನುಷ್ಯ ಏನು ತಪ್ಪು ಮಾಡಿರ್ತಾನೆ ಅವನಿಗೆ ಕೊನೆಯ ಏನು ಜಾಗ ಅಂತೀವಿ, ಅಂತಿಮ ಯಾತ್ರೆ ಒಂದು ಏನಿದೆ, ಮರಣದಂಡನೆಗೆ ಶಿಕ್ಷೆ ಆಗ್ತದೆ. ಆ ಜಾಗದಲ್ಲಿ ತಾವು ಇಲ್ಲಿ ಗಮನಿಸ್ಬೋದು, ಇದು ಸುಮ್ಮನೆ ಕೃತಕವಾಗಿ ಹಾಕಿರೋದು. ತಾವು ಈ ಕಬ್ಬಿಣದ ಸ್ಟೀಲ್ ಪ್ಲೇಟನ್ನು ನೋಡ್ತೀರಾ, ಈ ಸ್ಟೀಲ್ ಪ್ಲೇಟ್ನ ಹೀಗೆ ನೋಡ್ಕೊಂಬಂದು ತಾವು ಗಮನಿಸ್ಬೋದು. ಈಗ ನೋಡಿ, ಇಲ್ಲಿ ಸ್ಪ್ರಿಂಗ್ ಇದೆ. ಈ ಸ್ಪ್ರಿಂಗು ಇಲ್ಲೊಂದು ಲಿವರ್ ಇತ್ತು, ಇದು ಯಾರೋ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಈ ಮನುಷ್ಯನ ಯಾರು ಅಪರಾಧಿ ಆಗಿರ್ತಾನೆ, ಶಿಕ್ಷೆಗೆ ಒಳಪಟ್ಟಿರ್ತಾನೆ, ಅವನ್ನ ಇದ್ರ ಮೇಲೆ ನಿಲ್ಲಿಸ್ಬಿಟ್ಟು ಆತನಿಗೆ ಇಲ್ಲಿ ಕಪ್ಪುದಾದಂಥ ಬಟ್ಟೆನ ಮುಖದ ಮೇಲೆ ಹಾಕ್ಬಿಟ್ಟು ಇಲ್ಲಿ ಹ್ಯಾಂಗ್ ಮಾಡೋಕ್ಕೆ ನಿಲ್ಲಿಸ್ತಾಯಿದ್ರು ಈ ಪ್ಲೇಟ್ ಮೇಲೆ. ನಂತರದಲ್ಲಿ ಈ ಲಿವರ್ನ ಹಿಡ್ಕೊಂಡು ಎಳೆದ್ರೆ ಆತ ಅದ್ರ ಮೇಲಿಂದ ಪ್ಲೇಟ್ ಓಪನ್ ಆಗ್ತಿತ್ತು, ಹಗ್ಗ ಟೈಟ್ ಬಂದು ಕೆಳಗಡೆ ಹೋಗ್ತಾಯಿದ್ದ. ಆ ನಂತರದಲ್ಲಿ ಆ ಬಾಡಿನ ನೋಡಿ, ಆ ಭಾಗದಿಂದ ಆಚೆ ತೆಗಿತಾಯಿತ್ತು. ಈ ಕಡೆಯಿಂದ ಬಾಡಿ, ಯಾಕೆಂದರೆ ಟೈಟ್ ಬಂದ್ಬಿಟ್ಟು ಬಾಡಿ ಈ ಡೋರ್ ಓಪನ್ ಆಗಿಬಿಡುತ್ತಲ್ಲ, ಹಗ್ಗ ಕೆಳಗಡೆ ಬರ್ತಿದ್ದಂಗೆ ಇದು ಬಾಡಿ ಕೆಳಗಡೆ ಟೈಟಾಗಿ ಬರುತ್ತೆ. ಅದರ ನಂತರದಲ್ಲಿ ವೆಯ್ಟ್ ಜಾಸ್ತಿ ಆಗುತ್ತಲ್ಲ, ಈ ಭಾಗದಲ್ಲಿ ತೊಗೊಳ್ತಾಯಿದ್ರು. ಇದು ಓನ್ಲಿ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಲ್ಲ ಸರ್. 1942ನೇ ಇಸ್ವಿನಲ್ಲಿ ಈಸೂರು ಚಳುವಳಿಯಲ್ಲಿ ಭಾಗವಾದಂಥ ಸ್ವತಂತ್ರ ಹೋರಾಟಗಾರರನ್ನ 10 ಜನಕ್ಕೆ ಮರಣದಂಡನೆ ಆಗುತ್ತೆ. ಅದರಲ್ಲಿ 5 ಜನಕ್ಕೆ ಇದೇ ನಮ್ಮ ಓಲ್ಡ್ ಸೆಂಟ್ರಲ್ ಜೈಲ್ ಏನಿದೆ ಈ ಜಾಗದಲ್ಲಿ ಹ್ಯಾಂಗ್ ಮಾಡ್ತಾರೆ. ಇದು ಈಸೂರು ಚಳುವಳಿಯಲ್ಲಿ ಹೋರಾಟ ಮಾಡಿದಂಥ ಯೋಧರು ಅಂತ ಹೇಳ್ಬೋದು, ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದಂಥ ಸ್ವಾತಂತ್ರ್ಯ ಸೇನಾನಿ ಅಂತ ಹೇಳ್ಬೋದು. ಇದು ಒಂದು ಪ್ರಮುಖ ಜಾಗ ಫ್ರೀಡಮ್ ಪಾರ್ಕ್ನಲ್ಲಿ. ತಾವು ವೀಕ್ಷಕರು ಫ್ರೀಡಮ್ ಪಾರ್ಕ್ ಅಂದರೆ ಹೋರಾಟ ಅನ್ಕೊಂಬೇಡಿ, ಯಾರೂ ಒಳಗಡೆ ಬರೋಲ್ಲ, ಇಲ್ಲಿ ಏನೂ ಇಲ್ಲ, ಯಾವಾಗಲೂ ಗಲಾಟೆ ನಡೀತಾ ಇರುತ್ತೆ, ಧಿಕ್ಕಾರಕ್ಕೆ ಹೋಗ್ತಿರ್ತಾರೆ ಅಂದ್ಕೊಳ್ತಾರೆ. ಆದರೆ ಇದ್ರ ಒಳಗಡೆ ನೋಡೋ ಅಂಥ ಜಾಗ ಇರುತ್ತೆ. ದಯಮಾಡಿ ನಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳ್ತೀನಿ, ನೀವು ಕೂಡ ಬಂದು ಇದನ್ನು ವೀಕ್ಷಣೆ ಮಾಡಿ, ಈ ಜಾಗನ ನೋಡಬೇಕು. ಇದು ಇತಿಹಾಸ ಇರೋ ಜಾಗ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಸ್, ಫ್ರೀಡಮ್ ಪಾರ್ಕ್ ಇವಾಗ ಏನಿದೆ, ಇದು ಎಲ್ಲರ ಧ್ವನಿ ಎತ್ತುವಂಥ ಒಂದು ವೇದಿಕೆ ಆಗಿದೆ. ಆದರೆ ಈ ಹಿಂದೆ ಇದು ಒಂದು ಸೆಂಟ್ರಲ್ ಜೈಲಾಗಿತ್ತು. ಇದರ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ, ಇದರ ಇತಿಹಾಸದ ಬಗ್ಗೆ ಕೂಡ ಗೊತ್ತಿಲ್ಲ. ಆದರೆ ಇವತ್ತು ನಮ್ಮ ಕಾರ್ಯಕ್ರಮದ ಮೂಲಕ ಗಂಡಸಿ ಸದಾನಂದ ಸ್ವಾಮಿಯವರು ಒಂದಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರು. ನಮ್ಮ ಕಾರ್ಯಕ್ರಮದ ಪರವಾಗಿ ನಿಮಗೆ ತುಂಬ ಹೃದಯ ಧನ್ಯವಾದಗಳು ಸರ್. ತುಂಬ ಥ್ಯಾಂಕ್ಸು. ಕರ್ನಾಟಕ ನ್ಯೂಸ್ ಬೀಟ್ ಚಾನಲ್ಲು ಪ್ರಾಯಶಃ ಯಾರೂ ಇಷ್ಟೊಂದು ಸುದ್ದಿ ಮಾತಾಡಲಿಲ್ಲ. ಯಾಕೆಂದರೆ ಈಸೂರು ಚಳುವಳಿ ಬಗ್ಗೆ ನನಗೂ ಕೂಡ ಮರುಕಳಿಸ್ತು. 1867ರಿಂದ ಈಗ 2026ರವರೆಗೂ ಈ ಜೈಲಿನಲ್ಲಿ ಏನೇನು ನಡೀತಾ ಇತ್ತು ಅದ್ರ ಬಗ್ಗೆ ಎಲ್ಲ
ಮತ್ತು ಹ್ಯಾಂಗಿಂಗ್ ಪಾಯಿಂಟಿಂದ ಹಿಡಿದು ಹಾಸ್ಪಿಟಲ್ ಬ್ಲಾಕಿಂದ ಹಿಡಿದು ಎಲ್ಲ ವಿವರಗಳನ್ನ ವೀಕ್ಷಕರಿಗೆ ದಯಮಾಡಿ ತೋರಿಸಿ. ಯಾಕೆಂದರೆ ಇದು ಹೋರಾಟಗಾರರ ಕರ್ಮಭೂಮಿ ಅಂತ ಒಂದೇ ಒಂದು ತಲೆಯಲ್ಲಿ ಕೂತಿದೆ. ಯಾರಿಗೆ? ಸಾರ್ವಜನಿಕರಿಗೆ. ಮಕ್ಕಳು ಆಟ ಆಡೋಕ್ಕೆ ಬರ್ಬೋದು, ಗಿಡ ನೆಡಕ್ಕೆ ಬರ್ಬೋದು, ಮತ್ತು ಇನ್ನಿತರ ವಯೋವೃದ್ಧರು ವಾಕಿಂಗ್ ಬರ್ಬೋದು. ಬರೀ ಫ್ರೀಡಮ್ ಪಾರ್ಕ್ ಅಂದರೆ ಅಯ್ಯೋ ಹೊರಗಡೆ ಗಲಾಟೆ ನಡೀತಿರುತ್ತೆ, ಹೋರಾಟ ನಡೀತಿರುತ್ತೆ, ಸ್ಟ್ರೈಕ್ ನಡೀತಿರುತ್ತೆ, ಫ್ರೀಡಮ್ ಪಾರ್ಕ್ ಹೋಗೋದು ಬೇಡ, ಬಂದು ಅದು ಇದು ಅಂತಿರ್ತಾರೆ. ಆದರೆ ಒಳಗಡೆ ಎಷ್ಟು ಪೀಸ್ಫುಲ್ ಆಗಿದೆ ಅಂತ ತಾವೆಲ್ಲ ನೋಡಿರ್ಬೋದು. 9,000 ಗಿಡ ಮರಗಳಿದ್ದಾವೆ, ಆಟ ಆಡೋಕ್ಕೆ ಸ್ಪೇಸ್ ಇದೆ. ಹಾಗಾಗಿ ನಿಮ್ಮ ವಾಹಿನಿ ಮುಖಾಂತರ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಇವತ್ತಿನ ಸ್ಟೋರಿ ಮಾಡಿರೋದಕ್ಕೆ. ಎಲ್ಲರೂ ಕೂಡ ಇದನ್ನು ನೋಡಿ ಫ್ರೀಡಮ್ ಪಾರ್ಕ್ನ ವೀಕ್ಷಣೆಗೋಸ್ಕರ ಬೆಳಗ್ಗೆ 5ರಿಂದ 9 ಗಂಟೆ ತನಕ ಇರುತ್ತೆ, ಮತ್ತು ಮಧ್ಯಾಹ್ನ 2ರಿಂದ ಸಂಜೆ 7 ಗಂಟೆ ತನಕ ಫ್ರೀಡಮ್ ಪಾರ್ಕ್ ಯಾವಾಗಲೂ ತೆರೆದಿರುತ್ತೆ. ಯಾವುದೇ ಥರದ್ದು ಫೀಸ್ ಕಟ್ಟಂಗಿಲ್ಲ, ಹಣ ಕೊಡೋಂಗಿಲ್ಲ, ಪಾಸ್ ಇಲ್ಲ, ಉಚಿತವಾಗಿರುತ್ತೆ. ದಯಮಾಡಿ ಬಂದು ವೀಕ್ಷಣೆ ಮಾಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಜೈ ಶ್ರೀ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಅಡ್ವಾಣಿ ಇದ್ದಂಥ ಸೆಲ್ ಇರ್ಬೋದು, ಜೊತೆಗೆ ಬೇರೆ ಬೇರೆ ಬ್ಯಾರಕ್ ಇರ್ಬೋದು, ಲೇಡೀಸ್ ಇದ್ದಂಥ ಬ್ಯಾರಕ್ ಇರ್ಬೋದು, ಅವರಿಗೆ ಸಿಕ್ಕಂಥ ವ್ಯವಸ್ಥೆಗಳಿರ್ಬೋದು, ಜೊತೆಗೆ ವಾಚಿಂಗ್ ಟವರ್ ಇರ್ಬೋದು, ಹ್ಯಾಂಗಿಂಗ್ ಮಾಡಿದಂಥ ಒಂದು ಪ್ಲೇಸ್ ಇರ್ಬೋದು, ಎಲ್ಲದರ ಬಗ್ಗೆ ಹಿನ್ನೆಲೆ ಜೊತೆಗೆ ಇತಿಹಾಸದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವು ನಿಮಗೆ ಈ ಕಾರ್ಯಕ್ರಮದ ಮೂಲಕ ನಾವು ತಿಳಿಸ್ಕೊಟ್ಟಿದ್ವಿ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.